ನಮಸ್ತೆ ಫ್ರೆಂಡ್ಸ್. ಸೋಮವಾರ ಮಧ್ಯಾಹ್ನ ನಾನು ಸಾಂಬಾರು ಬಂದು ಬಸ್ಸಾರು ಮಾಡ್ತಾಯಿದ್ದೀನಿ. ಬೇಳೆ ಸೊಪ್ಪು ಎಲ್ಲ ಹಾಕಿ, ಸೊಪ್ಪು ಬಂದು ಅರವೆ ಸೊಪ್ಪು, ಚಿಲ್ಕರವೆ ಸೊಪ್ಪು ಹಿಂದಿನ ದಿನವೇ ತಂದು ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳೆದು ಇಟ್ಟಿದ್ದೆ. ಮಣ್ಣು ಜಾಸ್ತಿ ಇತ್ತು, ಎಲ್ಲ ಕಡೆ ಮಳೆ ಬರ್ತಾ ಇದೆಯಲ್ಲ, ಅದರಿಂದಾಗಿ ಒಂದು 4 ಸಲ ತೊಳೆದೆ. ಮಣ್ಣು ಅಷ್ಟೊಂದು ಮಣ್ಣಿತ್ತು. ಸರಿ, ಸೊಪ್ಪು ಒಗ್ಗರಣೆಗೂ ರೆಡಿ ಮಾಡಿಕೊಂಡೆ. ಸಾಂಬಾರಿಗೆ ಹುಳಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಬೇಳೆ ಸ್ವಲ್ಪ ಬೆಂದ ಮೇಲೆ ನಾನು ಸೊಪ್ಪು ಹಾಕ್ಕೊಂಡೆ. ಸೊಪ್ಪು ಹಾಕೋವಾಗ ಉಪ್ಪು ಹಾಕ್ಕೊಳ್ಳೋದು ನಾನು ಕ್ಲಿಪ್ಪಿಂಗ್ ಮರ್ತುಬಿಟ್ಟೆ. ಸಾರಿ ಫ್ರೆಂಡ್ಸ್. ಉಪ್ಪು ಸ್ವಲ್ಪ ಹಾಕ್ಕೊಂಡು ಎಲ್ಲ ಬೇಯಿಸ್ಕೊಂಡು ನಾನು ಇದಕ್ಕೆ ಹಾಕ್ಕೊಂಡೆ. ಎಲ್ಲ ಸೋಸಿಬಿಟ್ಟು ಮಾಡ್ಕೊಳ್ಳೋಣ ಅಂತ. ಸರಿ, ಖಾರಕ್ಕೂ ಹಂಗೆ ರೆಡಿ ಮಾಡಿಕೊಂಡೆ. ಜೀರಿಗೆ ಎಲ್ಲ ಹಾಕಿದ್ದೀನಿ, ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ. ಸಾಂಬಾರು ಪುಡಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಹಾಕಿ ಗ್ರೈಂಡ್ ಮಾಡಿ ಸೈಡ್ಗೆ ಇಟ್ಕೊಂಬಿಟ್ಟು, ಆಮೇಲೆ ಹುಳಿ ಎಲ್ಲ ಹಿಂಡ್ಕೊಂಡು ನೀರಿಗೆ ಸೊಪ್ಪು ನೀರಿಗೆ ಎಲ್ಲ ಹುಳಿಗೆ ಉಪ್ಪು ಖಾರ ಎಲ್ಲ ನೋಡಿಕೊಂಡು ನಾನು ಒಗ್ಗರಣೆ ಹಾಕ್ಕೊಂಡೆ. ಸಾಂಬಾರಿಗೆ ಬಸ್ಸಾರು ರೆಡಿ ಆಯಿತು. ಮತ್ತು ಸೊಪ್ಪು ಒಗ್ಗರಣೆನೂ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ನಾನು ರೈಸ್ ಮಾಡಿಲ್ಲ ಫ್ರೆಂಡ್ಸ್, ಯಾಕಂತಂದರೆ ಬೆಳಗ್ಗೆ ಟಿಫನ್ ಮಾಡಿರೋದು ಸ್ವಲ್ಪ ಇತ್ತು ಪುಳಿಯೋಗರೆ, ಅದರಿಂದಾಗಿ ರೈಸ್ ಮಾಡಿಲ್ಲ. ಮುದ್ದೆ ಮಾತ್ರ ಮಾಡಿಕೊಂಡೆ. ಸರಿ, ಮುದ್ದೆ ಮಾಡಿಬಿಟ್ಟು ನಾನು ಊಟಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಮುದ್ದೆ, ಬಿಸಿ ಬಸ್ಸಾರು, ಸೊಪ್ಪಿನ ಪಲ್ಯ, ಸ್ವಲ್ಪ ಮಾವಿನಕಾಯಿ ಇತ್ತು, ಇಕ್ಕಿದ್ದೀನಿ. ಇದು ಫ್ರೆಂಡ್ಸ್. ಸಿ ಯು ನೆಕ್ಸ್ಟ್ ಬ್ಲಾಗ್.